Hello everyone, welcome to the class. In our today's class, we are going to study the lesson There's a Girl by the Track. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು There's a Girl by the Track ಅನ್ನೋ ಒಂದು ಪಾಠವನ್ನು ಕಲಿಯೋಣಂತ. So there is a girl by the track. It is written by Devan Kannal. He is our author and he is a writer in English. He writes short stories in English for journals and magazines. ಇವರು ದೇವನ್ ಕನ್ನಾಲ್ ಈ ಪಾಠವನ್ನು ಬರೆದಿದ್ದಾರೆ. ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಅಂತ ಹೇಳಿ. ಇವರು ಒಬ್ಬರು ಇಂಗ್ಲೀಷ್ ಬರಹಗಾರರು. ಹಿ ಈಸ್ ಅ ಇಂಗ್ಲೀಷ್ ರೈಟರ್. ದೆನ್ ಹಿ ರೈಟ್ ಶಾರ್ಟ್ ಸ್ಟೋರೀಸ್ ಇನ್ ಇಂಗ್ಲೀಷ್ ಫಾರ್ ಜರ್ನಲ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ಇವರು ಜರ್ನಲ್ಸ್ ಮತ್ತು ಮ್ಯಾಗ್ಝಿನ್ಗಳಿಗೆ ಇಂಗ್ಲೀಷ್ನಲ್ಲಿ ಶಾರ್ಟ್ ಸ್ಟೋರೀಸ್, ಸಣ್ಣ ಚಿಕ್ಕದಾಗಿರುವಂಥ ಕಥೆಗಳನ್ನು ಬರೆದಿದ್ದಾರೆ. ಸೊ ವಾಟ್ ಈಸ್ ದೇರ್ ಇನ್ ದಿಸ್ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್? There's a girl by the track. The title itself gives you idea about the lesson. ಆ ಟೈಟಲ್ ಓದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಏನಿರ್ಬೋದಪ್ಪ ಅನ್ನೋದು ಈ ಪಾಠದೊಳಗೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಸೊ ದೇರ್ ಈಸ್ ಅ ಗರ್ಲ್, ಸೊ ಹೂ ಈಸ್ ಬೈ ದ ಟ್ರ್ಯಾಕ್. ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಆಕಿ ಹಳಿಯ ಬಾಜು ಇದ್ದಾಳೆ. ಹಳಿ ಅಂತ ಏನು ಹೇಳ್ತೀವಲ್ಲ ನಾವು, ರೈಲ್ವೇದ ಹಳಿ. ಸೊ ಅದರ ಬಾಜು ಇದ್ದಾಳೆ. ಆದ್ರೆ ಆಕಿ ಅಲ್ಲಿ ಕುಂತಿದ್ದಾಳೋ ಬಿದ್ದಿದ್ದಾಳೋ ಏನಾಗಿದೆ ಆಕಿಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿಯೋಣಂತ. ನಾವು ಲೆಟ್ ಅಸ್ ನೋ ದ ಕ್ಯಾರೆಕ್ಟರ್ಸ್ ಆಫ್ ದ ಲೆಸನ್. ಇಲ್ಲಿ ಕೆಲವು ಕ್ಯಾರೆಕ್ಟರ್ಸ್ಗಳದಾವು, ಅವು ಯಾವುವು ಪಾತ್ರಗಳು ಅನ್ನೋದನ್ನು ನೋಡೋಣ. ರೋಮಾ ತಾಲ್ರೇಜಾ. ಸೊ ರೋಮಾ ತಾಲ್ರೇಜಾ ಈಸ್ ಅ ಗರ್ಲ್ ಹಿಯರ್. ನಮ್ಮ ಗರ್ಲ್ ಅನ್ನೋದು ಲೆಸನ್ ಒಳಗೆ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಅಲ್ಲಿ ಗರ್ಲ್ ಏನಿದ್ದಾಳಲ್ಲ ಆ ಗರ್ಲ್ ರೋಮಾ ಇದ್ದಾಳೆ, ರೋಮಾ ತಾಲ್ರೇಜಾ. ಬಲೇಶ್ವರ್ ಮಿಶ್ರಾ. ಸೊ ಬಲೇಶ್ವರ್ ಮಿಶ್ರಾ, ಸೊ ಹೀ ಈಸ್ ಅ ಬಾಯ್ ಹೂ ಹೆಲ್ಪ್ಡ್ ರೋಮಾ. ದೆನ್ ದಿನೇಶ್ ಈಸ್ ಬ್ರದರ್ ಆಫ್ ರೋಮಾ. Next, Vijay is fiancé of Roma, and Chacha, a tempo truck driver who helped Baleshwar and Roma. ಇಲ್ಲಿ ಕೆಲವು ಪಾತ್ರಗಳು ಅವು ಯಾವುವು ಅಂತಂದ್ರೆ ರೋಮಾ ಇದ್ದಾಳೆ. ಸೊ ನಮ್ಮ ಈ ಲೆಸನ್ದೊಳಗೆ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ಅನ್ನೋದ್ರೊಳಗೆ ಗರ್ಲ್ ಅಂತ ಏನಿದ್ದಾಳಲ್ಲ ಆ ಹುಡುಗಿ ಯಾರು, ಆಕಿ ಜೋಡಿ ಯಾವ ಘಟನೆ ನಡೆಯಿತು, ಸೊ ಆ ಹುಡುಗಿ ಯಾರಂತಂದ್ರೆ ರೋಮಾ ತಾಲ್ರೇಜಾ. ನೆಕ್ಸ್ಟ್ ಈ ರೋಮಾನ ಹೆಲ್ಪ್ ಮಾಡಿರುವಂಥ ವ್ಯಕ್ತಿ ಹುಡುಗ ಯಾರಂತಂದ್ರೆ ಬಲೇಶ್ವರ್. ಇನ್ನು ನೆಕ್ಸ್ಟ್ ಬರೋದು ದಿನೇಶ್ ಅಂಥೇಳಿ. ದಿನೇಶ್ ರೋಮಾನ್ ಬ್ರದರ್ ಆಗಿದ್ದಾರೆ. ನೆಕ್ಸ್ಟ್ ವಿಜಯ್ ರೋಮಾನ್ ಫಿಯಾನ್ಸಿ ಇದ್ದಾರೆ ಅವರು. ನೆಕ್ಸ್ಟ್ ಚಾಚಾ ಅಂತ ಬರ್ತಾರೆ. ಈ ಚಾಚಾ ಅನ್ನೋರು ಟೆಂಪೋ ಟ್ರಕ್ ಡ್ರೈವರ್ ಇದ್ದಾರೆ. ಇವರು ರೋಮಾ ಮತ್ತು ಬಲೇಶ್ವರನ್ನ ಹೆಲ್ಪ್ ಮಾಡ್ತಾರೆ. ಹಾಗಾದ್ರೆ ರೋಮಾಗೆ ಏನಾಯಿತು, ಯಾವ ಒಂದು ಇನ್ಸಿಡೆಂಟ್ ರೋಮಾನ್ ಲೈಫ್ ಒಳಗೆ ಬಂತು, ಸೊ ಅದನ್ನೆಲ್ಲ ನಾವು ಈ ಕ್ಲಾಸ್ನಲ್ಲಿ ಕಲಿಯೋಣಂತ. ವಾಟ್ ಹ್ಯಾಸ್ ಹ್ಯಾಪನ್ ಟು ರೋಮಾ? ಲೆಟ್ ಅಸ್ ಸಿ ಇನ್ ಆರ್ ಟುಡೇಸ್ ಕ್ಲಾಸ್. Open page number 24. There's a girl by the track, Devan Kannal. Nobody dared to go where this youngster did. See, here you can see the picture. There is a girl lying beside that railway track. So here the title it says there's a girl by the track, written by Devan Kannal. So he says that nobody dared, but the youngster he dared to help that girl. ನೋಡ್ರಿ, ರೋಮಾನ್ ಅಲ್ಲಿ ಒಂದು ಪಿಕ್ಚರ್ ಇದೆ. ಆ ಪಿಕ್ಚರ್ದೊಳಗೆ ಒಂದು ಹುಡುಗಿ ಕೆಳಗೆ ಬಿದ್ದಿದ್ದಾಳೆ, ಹಳಿಯ ಬಾಜು ಬಿದ್ದಿದ್ದಾಳೆ. ಆ ಹಳಿಯ ಬಾಜು ಬಿದ್ದಿರುವಂಥ ಆ ಹುಡುಗಿಯನ್ನು ಹೆಲ್ಪ್ ಮಾಡಿದವರು ಯಾರೂ ಇಲ್ಲ. ಆದರೆ ಒಂದು ಯುವಕ ಬಂದು ಅಕ್ಕಿನನ್ನು ಹೆಲ್ಪ್ ಮಾಡ್ತಾನೆ. ಹಾಗಾದ್ರೆ ಯಾವ ರೀತಿ ಅಕ್ಕಿನ ಹೆಲ್ಪ್ ಮಾಡ್ತಾನೆ ಅಥವಾ ಯಾವ ರೀತಿ ಇನ್ಸಿಡೆಂಟ್ ಈ ಘಟನೆ ನಡೀತು ಅನ್ನೋದನ್ನು ನಾವು ನೋಡೋಣಂತ. As the Mumbai suburban electric train made its 22nd 6:32 p.m. halt at a station, commuters swarmed out and into its 12-packed coaches. It's a regular scene in and around India's most populated metropolis. Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked. See. So here the incident is narrated how she falls from the train. ಟ್ರೈನ್ ಲಿಂತ್ರಕ್ಕೆ ಕೆಳಗೆ ಹೇಗೆ ಬೀಳ್ತಾಳ ಅನ್ನೋದು ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಏನದು ನೋಡೋಣ. ಆಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ train made its 22nd halt 6:32 p.m. halt at a station. So commuters swarmed out and into its 12-packed coaches. So there was a
train, and it was a electric train, Mumbai suburban electric train, and it halted on a station for just 20 seconds, and the commuters, those who have gone to work, so they are there and they are ready to get into the train, and some are ready to get out of that train. ನೋಡ್ರಿ ಏನಾಗುತ್ತಂದ್ರೆ ಮುಂಬೈದು ಒಂದು ಎಲೆಕ್ಟ್ರಿಕ್ ಟ್ರೈನ್ ಅದು ಕೇವಲ 20 ಸೆಕೆಂಡ್ ಆ ಸ್ಟೇಷನ್ನಲ್ಲಿ ಹಾಲ್ಟ್ ಆಗುತ್ತೆ, ಅಲ್ಲಿ ನಿಂತಿರುತ್ತೆ ಆ ಟ್ರೈನ್. ಆ 20 ಸೆಕೆಂಡ್ದೊಳಗೆ ಎಷ್ಟೋ ಜನ ಒಂದು ಊರ್ಲಿಂತ್ರ ಬೇರೆ ಊರಿಗೆ, ಒಂದು ಜಾಗಲಿಂತ್ರ ಇನ್ನೊಂದು ಬೇರೆ ಯಾವುದೋ ಏರಿಯಾಕ್ಕೆ ಕೆಲಸ ಮಾಡೋಕ್ಕಂತ ಹೋಗಿರ್ತಾರಲ್ಲ, ಅವರೆಲ್ಲರೂ ಆ ಟ್ರೈನ್ಲಿಂತ್ರ ಕೆಲವರು ಇಳಿಬೇಕಂತ ಗಡ್ಬಡ್ ಮಾಡ್ತಿರ್ತಾರೆ, ಇನ್ನು ಕೆಲವರು ಆ ಟ್ರೈನನ್ನು ಹತ್ತಬೇಕಂತ ಹೇಳಿ ಗಡ್ಬಡ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಗಡ್ಬಡ್ದೊಳಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. It's a regular scene in and around India's most populated metropolis. So it is a regular scene in India's most populated metropolis, where we can see the commuters, the one who goes to work for another place. So there will be very we can say many people will be there to come out of the train, to come out of the bus, and to get into the bus, to get into the train. ನೋಡ್ರಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಿಟೀಸ್ಗಳದಾವಲ್ಲ, ಕೆಲಸಕ್ಕಂತ ಹೋಗಿರುವಂಥ ಜನರು ಅವರು ಪ್ರತಿದಿನ ಬೈ ಟ್ರೈನ್ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಬೈ ಬಸ್ ಟ್ರಾವೆಲ್ ಮಾಡ್ತಿದ್ರೆ ಇಂಥ ಒಂದು ಗದ್ದಲಗಳನ್ನು ನೋಡೋಕೆ ನಮ್ಗೆ ಸಿಗುತ್ತೆ. ಸೊ ಅದು ಒಂದು ಇಂಡಿಯಾದೊಳಗೆ ಕಾಮನ್ ಆಗಿರುವಂಥ ಒಂದು ಸೀನ್ ಅಂತ ಹೇಳ್ಬೋದು, ರೆಗ್ಯುಲರ್ ಇರುವಂಥ ಒಂದು ಸೀನ್ ಅಂತ ಹೇಳ್ಬೋದು. Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. So now what happens means, there is a girl, this girl Roma Talreja, so she is there and she is 21-year-old girl. That too she is a call center executive. And she managed herself, she squeezed herself to get into the train. ಇಲ್ಲಿ ಏನಾಗುತ್ತಂದ್ರೆ 21 ವರ್ಷದ ರೋಮಾ ತಾಲ್ರೇಜಾ ಆಕಿ ಕಾಲ್ ಸೆಂಟರ್ನಾಗ ಕೆಲಸ ಮಾಡ್ತಿರ್ತಾಳೆ, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿದ್ದಾಳೆ. ಅವಳು ಹೇಗಾದ್ರೂ ಮಾಡಿ ಆ ಟ್ರೈನ್ನ ಹತ್ತಾಳೆ, ತನ್ನಷ್ಟಕ್ಕೆ ತಾನು ಅಲ್ಲಿ ಸ್ವಲ್ಪ ಜಾಗ ಮಾಡಿ ಹೇಗಾದ್ರೂ ಮಾಡಿ ನಾನು ಇಲ್ಲಿ ನಿಲ್ಬೇಕಂತ ಹೇಳಿ ಟ್ರೈ ಮಾಡ್ತಾಳೆ ರೋಮಾ. ಆದರೆ ಏನಾಗುತ್ತೆ ನೋಡ್ರಿ, ರೋಮಾ ಟ್ರೈ ಟು ಸೆಟಲ್ ಇಂಟು ಅ ಕಾರ್ನರ್ near the door. So Roma, she tried to settle herself near the door. ನೋಡ್ರಿ ಆ ರೋಮಾ ಬಾಗಿಲಿದ ಕಡೆ ಅದ ಹತ್ತಿರ್ತಾಳೆ, ಹೇಗಾದ್ರೂ ಮಾಡಿ ನಾನು ಸ್ವಲ್ಪ ಜಾಗವನ್ನು ನೋಡಿ ಇಲ್ಲಿ ನಿಂದಿರ್ಬೇಕು, ಈ ಟ್ರೈನನ್ನು ಮಿಸ್ ಮಾಡ್ಕೋಬಾರ್ದು ಅಂಥೇಳಿ ರೋಮಾ ಆ ಟ್ರೈನಲ್ಲಿ ಹತ್ತಾಳೆ, ಜಾಗವನ್ನು ನೋಡ್ತಾಳೆ ನಿಂದ್ರಾಕ, ಅದು ಬಾಗಿಲಿದ ಕಡೆ ನಿಂತಿರ್ತಾಳೆ ರೋಮಾ. ದ ಟ್ರೈನ್ hurtled ahead. Roma, jammed between other women, was trying to find some space to stand safely. See what happens means, now Roma, she is in the train and she is squeezed between women and she is jammed between women, and there she is trying to stand safely, she is trying to find out the safe place. But what happens means, so she is trying it but it wouldn't happen. So what happens to her, let us see. ಇಲ್ಲಿ ಏನಾಗುತ್ತಂದ್ರೆ ರೋಮಾ ಆ ಟ್ರೈನನ್ನು ಹತ್ತ ತಕ್ಷಣ ಆಕಿ ಹೇಗಾದ್ರೂ ಮಾಡಿ ನಾನು ಸೇಫಾಗಿ ಜಾಗ ನೋಡಬೇಕು, ಸೇಫಾಗಿ ನಿಂದಿರ್ಬೇಕು, ಬೀಳಬಾರ್ದಪ್ಪ ಅಥವಾ ಈ ಟ್ರೈನನ್ನು ಮಿಸ್ ಮಾಡ್ಕೋಬಾರ್ದು ನಾನು ಅನ್ನೋ ಒಂದು ಮೆಂಟಾಲಿಟಿ ರೋಮಾ ಒಳಗಿರುತ್ತೆ. ಹೇಗಾದ್ರೂ ಮಾಡಿ ಸೇಫಾಗಿ ನಿಂದಿರ್ಬೇಕಂಥೇಳಿ ಹತ್ತಾಳೆ, ಆದರೆ ಬೇರೆ ವುಮೆನ್ ನಡುವೆ ಆಕಿ ಸಿಕ್ಕಾಕೊಂಡ್ಬಿಡ್ತಾಳೆ, ಜಾಮ್ ಆಗಿಬಿಡ್ತಾಳೆ. ಆಗ ಏನಾಗುತ್ತೆ ನೋಡಿ, ಟ್ರೈನ್ ಸ್ವಲ್ಪ ಮುಂದೆ ಓಡುತ್ತೆ. ಸೊ ಟ್ರೈನ್ ಇಟ್ ಮೂವ್ಡ್, ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದೆ ಹೋದಾಗ ಏನಾಗುತ್ತೆ ರೋಮಾಗ, ಆನ್ ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್, ಲಾಸ್ಟ್ ಹರ್ 10 years foothold and panicked. See, the train is moving now, moved ahead, and someone pushed Roma and she fall down. So she got she got a push from someone and she lost her foothold. ಸೊ ಆ್ಯಂಡ್ ಶಿ ಪ್ಯಾನಿಕ್ಡ್. ನಾವು ನೋಡಿರಿ ರೋಮಾ ಇನ್ನೇನು ಹತ್ತು ನಿಂತಿರ್ತಾಳೆ, ಜಾಗವನ್ನು ಸೇಫಾಗಿ ನಿಂದಿರ್ಬೇಕು, ನಾನು ಹಿಡಿಬೇಕಂತಿದ್ರು ಅನ್ನೋದ್ರೊಳಗೆ ಯಾರೋ ಆಕಿನನ್ನು ದುಗಿಸ್ಬಿಡ್ತಾಳೆ, ಪುಷ್ ಮಾಡ್ತಾರೆ. ಮಾಡಿದ ತಕ್ಷಣ ಏನಾಗುತ್ತಂದ್ರೆ ರೋಮಾ ಆಕಿನ ಕಾಲು ಜರದ್ ಬಿಡುತ್ತೆ ಅಲ್ಲಿಂದ್ರೆ. ಅವಾಗ ಆಕಿ ರೋಮಾ ಪ್ಯಾನಿಕ್ ಆಗಿಬಿಡ್ತಾಳೆ, ನಾನು ಇನ್ನೇನು ಬಿಡ್ತೀನೇನಪ್ಪ, ನನಗೇನಾಗುತ್ತೇನೋ ಅಂಥೇಳಿ ರೋಮಾ ಪ್ಯಾನಿಕ್ ಆಗ್ತಾಳೆ. Her hands reached for the steel railing above, but finding only air, Roma was thrown out of the coach. The clattering roar of the train muffled the thud of her fall on the ground more than a meter below.
she was knocked senseless. See, her hands reached for the steel railing above. So now when she lost her foothold, at that time she is trying to catch the steel railing of that train, but she find only air. So but she found that only air is there and she falls from the train. Nodri, ರೋಮಾ ಇನ್ನು ಕಾಲು ಜಾರ್ತಪ್ಪ ಅನ್ನೋ ಒಂದು ಹೆದರಿಕೆಲಿಂತ್ರ ಆಕಿ ಹೇಗಾದ್ರೂ ಮಾಡಿ ಆ ಟ್ರೈನ್ದು ಸ್ಟೀಲ್ ರೈಲ್ ಏನಿರುತ್ತಲ್ಲ ಆ ಒಂದು ಪೈಪ್ ಅಂತ ಏನು ಹೇಳ್ತೀವಿ, ರಾಡ್ ಅಂತ ಏನು ಹೇಳ್ತೀವಿ, ಅದನ್ನು ಹಿಡಿಬೇಕಂತ ಹೇಳಿ ಕೈಗೆ ಹಿಡಿಯಾಕಂತ ಹೋಗ್ತಾಳ. ಆದ್ರೆ ಕೈಗೆ ಸಿಗೋದು ಆ ಸ್ಟೀಲ್ ರಾಡ್ ಸಿಗೋದಿಲ್ಲ, ಆಕಿಗೆ ಸಿಗೋದು ಕೇವಲ ಗಾಳಿ ಸಿಗುತ್ತೆ. ಸೊ ಆಕಿಗೆ ಆ ಸ್ಟೀಲ್ ರಾಡ್ ಸಿಗೋದಿಲ್ಲ, ಆಕಿಗೆ ಬ್ಯಾಲೆನ್ಸ್ ತಪ್ಪು ಬಿಡುತ್ತಲ್ಲಿ. Roma was thrown out of the coach. Now Roma was thrown out of the coach. She has fallen from that coach. ಆ ಬೋಗಿಲಿಂತ್ರ ರೋಮಾ ಕೆಳಗೆ ಬಿದ್ದು ಬಿಡ್ತಾಳಿನ. The clattering roar of the train muffled the thud of her fall on the ground more than a meter below. So how she fall there? When she falls there, at that time there was a sound of thud, and what happens means she was fallen a meter below ಫ್ರಮ್ ದಟ್ ಟ್ರೈನ್. ನೋಡ್ರಿ, ರೋಮಾ ಬಿದ್ದ ತಕ್ಷಣ ಜೋರಾಗಿ ಸಪ್ಪಳ ಬಂದುಬಿಡುತ್ತೆ, ಥಡ್ ಅಂಥೇಳಿ. ಆಮೇಲೆ ಅವಳು 1 ಮೀಟ್ರ್ ಕೆಳಗಡೆ ಟ್ರೈನ್ಲಿಂತ್ರ ಕೆಳಗಡೆ ಬಿದ್ದಿದ್ದಾಳಿನ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಸೊ ಆಫ್ಟರ್ ಫಾಲಿಂಗ್ ಡೌನ್, ಸೊ ನಾವ್ ಶಿ ಈಸ್ ಅನ್ಕಾನ್ಷಿಯಸ್, ಶಿ ಈಸ್ ಸೆನ್ಸ್ಲೆಸ್. ಇನ್ನು ಮೇಲಿಂತ್ರ ಕೆಳಗೆ ಬಿದ್ದಂಥ ರೋಮಾಗ ಪ್ರಜ್ಞೆನೇ ಇಲ್ಲ, ಯಾರು ಮಾತಾಡಿದ್ರು ಕೇಳಿಸವಲ್ದು, ಏನೂ ಆಗವಲ್ದು ರೋಮಾ ಅರಿವಿಲ್ಲಾರ್ದ ಅಲ್ಲಿ ಬಿದ್ದಿದ್ದಾಳೆ. Standing near the door of another train speeding in the opposite direction, 20-year-old Baleshwar Mishra couldn't believe what he had just seen. A young woman in a black salwar kameez lying next to tracks. Meanwhile, gasps and screams emanated from his compartment. "There's a girl by the track," the voice cried out. See, now when she falls, what had happened? Who has seen her? It is described. Standing near the door of another train speeding in the opposite direction, 20-year-old Baleshwar Mishra couldn't believe what he had just seen. See, Roma's train is moving in a direction, and from the opposite direction there was a train which was moving, and in that train there was a boy standing near the door, and he was Baleshwar Mishra, and he couldn't believe that what he had just seen. ನೋಡ್ರಿ, ರೋಮಾನ ಒಂದು ಟ್ರೈನ್ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಇನ್ನೊಂದು ಅದರದ್ದು ವಿರುದ್ಧವಾಗಿರುವಂಥ ದಿಕ್ಕದೊಳಗೆ ಒಂದು ಟ್ರೈನ್ ಬರ್ತಾ ಇರುತ್ತೆ. ಆ ಟ್ರೈನಲ್ಲಿ ಒಂದು ಹುಡುಗ ಬಾಗಿಲಿದ ಕಡೆ ನಿಂತಿರ್ತಾನೆ. ಅವನ ಹೆಸರು ಏನಂತಂದ್ರೆ ಬಲೇಶ್ವರ್ ಮಿಶ್ರಾ. ಅವ ರೋಮಾ ಬಿದ್ದಿದ್ದನ್ನು ನೋಡಿ ಅವನಿಗೆ ಅದು ನಂಬಕ್ಕೆ ಆಗೋದಿಲ್ಲ. ಒಂದು ಹುಡುಗಿ ಕೆಳಗೆ ಬಿದ್ದಿದ್ದಾಳಲ್ಲ, ಆಕಿದು ಆಕ್ಸಿಡೆಂಟ್ ಆಗಿದೆಯಲ್ಲ ಅಂಥೇಳಿ ಅವನಿಗದು ನಂಬಕ್ಕಾಗೋದಿಲ್ಲ. A young woman in black salwar kameez lying next to the tracks. So what that Roma has wore? She has wore a black salwar kameez and she is now by the tracks. ರೋಮಾ ಯಾವ ತರಹ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾಳೆ? ಆಕಿ ಕಪ್ಪ ಬಣ್ಣದ ಸಲ್ವಾರ್ ಕಮೀಜನ್ನು ಹಾಕ್ಕೊಂಡಿದ್ದಾಳೆ. ಆಕಿ ಎಲ್ಲಿ ಬಿದ್ದಿದ್ದಾಳೆ? ಹಳೆಯ ಬಾಜು ಬಿದ್ದಿದ್ದಾಳೆ. Meanwhile, gasps and screams emanated from his compartment. So what happens means, meanwhile, when everyone saw that there is a girl by the track, everyone started screaming, everyone started talking about that girl. ನೋಡ್ರಿ, ಅವನ ಕಂಪಾರ್ಟ್ಮೆಂಟ್ ಒಳಗೆ, ಅವನ ಬೋಗಿ ಒಳಗೆ ಬೇರೆ ಜನರು ಏನಿದ್ರಲ್ಲ ಅವರೆಲ್ಲರೂ ರೋಮಾನ ನೋಡಿ ಚೀರ್ತಿರ್ತಾರೆ, ಮಾತನಾಡ್ತಿರ್ತಾರೆ. ಅಯ್ಯೋ ಪಾಪ ನೋಡಲ್ಲಿ ಆ ಒಂದು ಹುಡುಗಿ ಹಳೆಯ ಬಾಜು ಬಿದ್ದಿದ್ದಾಳಲ್ಲಪ್ಪ ಅನ್ನೋದು ಮಾತುಗಳೆಲ್ಲ ಕೇಳ್ಬೋದು ನಾವು. There's a girl by the tracks, the voices cried out. So everyone said, there's a girl by the track, there's a girl by the track. ನೋಡ್ರಿ, ಎಲ್ಲ ಜನರು ಏನು ಹೇಳ್ತಾರೆ ಅಂತಂದ್ರೆ, ಅಲ್ಲಿ ನೋಡು ಆ ಹುಡುಗಿ ಬಿದ್ದಿದ್ದಾಳೆ, ಹಳೆಯ ಬಾಜು ಹುಡುಗಿ ಬಿದ್ದಿದ್ದಾಳೆ ಅಂಥೇಳಿ ಹೇಳ್ತಾರೆ. Impulsively, Baleshwar went and grabbed the train's red emergency chain and pulled it down frantically. The train screeched, slowing down. He then surveyed the compartment full of weary faces. "Let's go and help her," he shouted. But nobody volunteered, afraid of getting involved, of being inconvenienced perhaps. Impulsively, Baleshwar went and grabbed the train's red emergency chain and pulled it down frantically. So, without noticing what to do, what not to do, that Baleshwar, he went
when he saw that girl is there by the tracks, he moved in his coach and he saw the emergency chain, the red chain, and he pulled it. ನೋಡ್ರಿ ಬಲೇಶ್ವರ ಆ ಹುಡುಗಿ ಬಿದ್ದಿದ್ದಾಳಲ್ಲಪ್ಪ ಇನ್ನೇನು ಮಾಡೋದು ಅಂಥೇಳಿ ಹೆದರ್ಕೊಂಡು ಗಾಬರಿಯಾಗಿ ಅವ ತನ್ನ ಕೋಚ್ ಒಳಗೆ ಹೋಗಿ ಆ ರೆಡ್ ಚೈನ್ ಎಮರ್ಜೆನ್ಸಿ ಚೈನ್ ಏನಿರುತ್ತಲ್ಲ ಅದನ್ನು ಅವ ಪುಲ್ ಮಾಡ್ತಾನೆ, ಜಗ್ಗಿದಾಗ ಏನಾಗುತ್ತೆ ನೋಡ್ರಿ. ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. The train screeched, slowing down. So when he pulled that train, so now the speed of train is slowing down. It is making a sound. ಅವ ಆ ಚೈನನ್ನು ಜಗ್ಗಿದ ತಕ್ಷಣ ಟ್ರೈನ್ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಟ್ರೈನಿನ ಸೌಂಡ್ ಕಡಿಮೆ ಆಗುತ್ತಿನ್ನು. He then surveyed the compartment full of weary faces. So now he saw that the train is full of different faces, weary faces. Everyone is in worry, what to do and what not to do. ನೋಡ್ರಿ ಕಂಪಾರ್ಟ್ಮೆಂಟ್ ಒಳಗೆ ತನ್ನ ಬೋಗಿ ಒಳಗೆ ಆ ಟ್ರೈನ್ ಒಳಗೆ ಇರುವಂಥ ಎಲ್ಲ ಜನರ ಮುಖವನ್ನು ನೋಡ್ತಾರೆ, ಎಲ್ಲರೂ ಗಾಬರಿಯಾಗಿರ್ತಾರೆ, ಎಲ್ಲರೂ ಏನು ಮಾಡಬೇಕಪ್ಪ ಅನ್ನೋ ಒಂದು ಹೆದರಿಕೆ ಅವರಲ್ಲಿ ಇರುತ್ತೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. Now Baleshwar said that let's move, let's go and help that lady, help that girl, he shouted, but no one responded. ನೋಡ್ರಿ ಆ ಎಲ್ಲ ಜನರು ಏನು ಆ ಕಂಪಾರ್ಟ್ಮೆಂಟ್ ಒಳಗಿರ್ತಾರಲ್ಲ, ಕೋಚ್ ಒಳಗಿರ್ತಾರಲ್ಲ, ಅವರೆಲ್ಲರನ್ನೂ ಹೋಗಿ ಬಲೇಶ್ವರ್ ಕೇಳ್ತಾನೆ, ಬನ್ನಿ ಹೋಗೋಣ, ಆ ಹುಡುಗಿಯನ್ನು ಹೆಲ್ಪ್ ಮಾಡೋಣ ಬನ್ನಿ ಅಂಥೇಳಿ ಕೇಳ್ಕೊತಾನೆ. ಆದರೆ ಯಾರೂ ಮುಂದಾಗೋದಿಲ್ಲ. ಬಟ್ nobody volunteered, afraid of getting involved, of being inconvenienced perhaps. See, no one volunteered, no one willed to help Baleshwar and Roma, no one helped to try to help that Roma. Everyone had a fear that either they will have any inconvenience or they will be involved in any case. ನೋಡ್ರಿ ಎಲ್ಲರನ್ನ ಕರೆದಾಗ ಆ ಬಲೇಶ್ವರ ಜನ ಏನು ಮಾಡ್ತಾರಂತಂದರೆ ಹೆದರಿ ಮುಂದಾಗೋದಿಲ್ಲ, ಮುಂದೆ ಬರೋದಿಲ್ಲ ಹೆಲ್ಪ್ ಮಾಡೋಕ್ಕೆ. ಯಾಕಂತಂದ್ರೆ ಅವ್ರ ಮನಸ್ಸಲ್ಲಿ ಏನು ಹೆದರಿಕೆ ಇರುತ್ತಂದ್ರೆ ನಾವೇನಾದರೂ ಹೆಲ್ಪ್ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ ಪೊಲೀಸರು ಏನು ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೇನಪ್ಪ, ನಮ್ಮನ್ನ ಪ್ರಶ್ನೆಗಳನ್ನು ಕೇಳ್ತಾರೇನು, ನಾವು ಯಾವುದೋ ಒಂದು ಕೆಲಸಕ್ಕೆ ಊರಿಗೆ ಹೋಗ್ತಾ ಇರ್ತೀವಿ, ಅದನ್ನು ಬಿಟ್ಟು ಇಲ್ಲೇನು ನಿಂದ್ರೋದು ಅಂಥೇಳಿ ಯಾರೂ ಆ ಹುಡುಗಿಯನ್ನು ರೋಮಾನನ್ನು ಹೆಲ್ಪ್ ಮಾಡೋಕ್ಕೆ ಮುಂದಾಗೋದಿಲ್ಲ. His heart hammering his chest, Baleshwar shoved himself to the door and jumped off the still moving train. As he landed on the ground, a burst of pain shot up in his ankle, but there was no real damage. He got up to find part of his old rubber slippers, sole torn off as a result of his fall. But Baleshwar started to sprint back between the tracks as his train picked up speed again and disappeared. So now here there is a explanation, there is a description of how Baleshwar helped, how Baleshwar tries to help that Roma. ಈಗ ಯಾರು ಹೆಲ್ಪ್ ಮಾಡೋಕೆ ರೆಡಿ ಇರಲಾರ್ದಾಗ ಬಲೇಶ್ವರ್ ಏನು ಮಾಡ್ತಾನೆ, ಅವ ಯಾವ ರೀತಿ ರೋಮಾನ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು ನಾವು ನೋಡೋಣ. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, Baleshwar shoved himself to the door. So when Baleshwar saw that no one is helping that lady, that girl, so his heartbeat is now fastening and he moved towards that door. ನೋಡ್ರಿ ಏನಾಗುತ್ತಂದ್ರೆ ಬಲೇಶ್ವರಿಗೆ ಹೆದರಿಕೆ ಬಂದುಬಿಡುತ್ತೆ. ಇನ್ನೇನಪ್ಪ ಈ ಎಷ್ಟು ಜನರು ಅದಾರ, ಇವರೆಲ್ರಿಗೂ ನಾನು ಆ ಹುಡುಗಿಯನ್ನು ಹೆಲ್ಪ್ ಮಾಡೋಕೆ ಹೋಗೋಣ ಬರ್ರಿ ಅಂತಂದ್ರೆ ಕೇಳ್ತಾ ಇಲ್ಲ. ಆಕೆ ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿ ಬಿದ್ದಿದ್ದಾಳೆ ಏನು, ನಾನು ಹೆಲ್ಪ್ ಮಾಡಬೇಕು ಅಂತಂದು ಆ ಒಂದು ಹೆದರಿಕೆ ಅವನ ಮನಸ್ಸಿನಲ್ಲಿ ಇರುತ್ತೆ. ಅವನದು ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ. ಇನ್ನು ಆ ಬಲೇಶ್ವರ ಏನು ಮಾಡ್ತಾನಂತಂದ್ರೆ ತಾನು ಆ ಬಾಗಿಲದ ಕಡೆ ಹೋಗ್ತಾನೆ, ಟ್ರೈನದ ಬಾಗಿಲ ಕಡೆ ಹೋಗಿ and jumped off the still moving train. So when he moved towards the door, he jumped off that train to help Roma. ಯಾರೂ ಬರ್ತಾ ಇಲ್ಲ, ಅವ್ರು ಕೇರ್ ಮಾಡಲಾರ್ದೇ ಬಲೇಶ್ವರ್ ಏನು ಮಾಡ್ತಾನಂತಂದ್ರೆ ಆ ಟ್ರೈನ್ ಕೆಳಗೆ ಇಳಿದು ಬಿಡ್ತಾನೆ, ಅವ ಅಲ್ಲಿಂದ್ರೆ ಜಿಗಿತಾನೆ. As he landed on the ground, a burst of pain shot up in his ankle. So when he landed, when he jumped from the train, so there was a pain in his ankle. ಅವ ಏನು ಆ ಮೇಲಿಂತ್ರ ಕೆಳಗಡೆ ಜಿಗ್ದಿರ್ತಾನಲ್ಲ, ಅವಾಗ ಅವನ ಆ್ಯಂಕಲ್ ಒಳಗೆ ಸ್ವಲ್ಪ ನೋವಾಗುತ್ತೆ. ಆದರೆ ಅದು ಅಷ್ಟೊಂದೇನು ಸೀರಿಯಸ್ ಆಗಿರೋದಿಲ್ಲ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಸೊ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್ ಇನ್ ಹಿಸ್ ಆ್ಯಂಕಲ್. ಅವನ ಆ್ಯಂಕಲಲ್ಲಿ ಯಾವುದೂ ಸೀರಿಯಸ್ ಆಗಿರುವಂಥ ಡ್ಯಾಮೇಜ್ ಇರೋದಿಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ torn off as a result of his fall. See, now what happens mean, as he jumped, so his old rubber slipper, so it is torn now and he is finding his part of that slipper. ನೋಡ್ರಿ ತನ್ನ
ಮೇಲಿಂತ್ರ ಆ ಟ್ರೈನ್ಲಿಂತ್ರ ಜಿಗಿದ ನಂತರ ಅವನದು ಕಾಲು ನೋವು ಆಗುತ್ತೆ. ಇನ್ನೇನಾಗುತ್ತಂದ್ರೆ ಅವ್ನ ಸ್ಲಿಪ್ಪರ್ನು ಏನಾಗುತ್ತಂದ್ರೆ ಚಪ್ಪಲಿ ಏನಂತೀವಲ್ಲ ಅದನ್ನು ಹರಿದು ಹೋಗುತ್ತೆ. ಸೊ ಹಾಗಾಗಿ ಆ ಹರಿದು ಹೋಗಿರುವಂಥ ಬಿದ್ದಿರುವಂಥ ಪಾಟನ್ನು ಬಲೇಶ್ವರ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. But Baleshwar started to sprint back between tracks as his train picked up speed again and disappeared. So now Baleshwar, what he does, he saw Roma and he started running between the tracks to help Roma, and as Baleshwar is running in the same way his train also, it is also moving, and after some time it disappeared. Nodri, ಕೆಳಗೆ ಇಳಿದ ತಕ್ಷಣ ಜಿಗಿದ ತಕ್ಷಣ ತನ್ನ ಚಪ್ಪಲಿಯನ್ನು ಹುಡುಕ್ತಾನೆ ಆ ಬಲೇಶ್ವರ್. ಹುಡುಕಿದ ನಂತರ ರೋಮಾನ್ನ ನೋಡ್ತಾನೆ. ರೋಮಾನ್ ಕಡೆ ಹೋಗ್ಬೇಕಂಥೇಳಿ ಅವ ಟ್ರ್ಯಾಕ್ಸ್ ಮಧ್ಯೆ ಓಡ್ತಾ ಓಡ್ತಾ ಹೋಗ್ತಿರ್ತಾನೆ. ಅಷ್ಟರೊಳಗೆ ಅವನದು ಟ್ರೈನ್ ಏನವ ಚೈನನ್ನು ಪುಲ್ ಮಾಡಿ ನಿಂದ್ರಿಸಿರ್ತಾನಲ್ಲ, ಆ ಟ್ರೈನ್ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ. ಅದಿನ್ನು ಮುಂದೆ ಹೋಗುತ್ತೆ. ಹೋಗ್ತಾ ಹೋಗ್ತಾ ಅದು ಕಾಣೆ ಆಗಿಬಿಡುತ್ತೆ, ಡಿಸಪಿಯರ್ ಆಗುತ್ತೆ. Baleshwar was so far away from Roma, he couldn't see her. I hope I'm not too late, he thought, gasping for breath. After running for several minutes, he found her sprawled by the side of tracks. Behin ji, aap theek hai? He asked. Sister, are you okay? But there was no response and no help in sight. They were alone somewhere between two stations 5 kilometers apart in Thane district, which borders Mumbai. So here what happens, let us see. Baleshwar was far away from Roma. He couldn't see her. Now when he jumped, when he is moving, so he couldn't see Roma where she is. Now Baleshwar is far away from Roma. ಓಡ್ತಾ ಓಡ್ತಾ ಬಲೇಶ್ವರ ನೋಡ್ತಾನೆ, ನಾನು ಎಷ್ಟೋ ದೂರದಲ್ಲಿದ್ದೀನಿ, ರೋಮಾ ಎಷ್ಟೋ ದೂರದಲ್ಲಿದ್ದಾಳೆ. ಸೊ ಹಾಗಾಗಿ ರೋಮಾ ಆಕಿಗೆ ಕಾಣಿಸ್ತಾನೇ ಇರೋದಿಲ್ಲ. I hope I am not too late, he thought, gasping for breath. So he says that he is praying to the God. I hope that lady is fine. I hope that girl is fine. Nothing serious might happen to that girl. He prays to God and he says that I am not too late. I hope so. Nodri, ಆ ಬಲೇಶ್ವರ್ ಹೇಳ್ತಾನೆ, ದೇವ್ರ ಕಡೆ ಕೇಳ್ಕೊತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ, ನಾನು ಲೇಟ್ ಆಗಿರಬಾರ್ದಪ್ಪ. ಸೊ ನಾ ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಕಾಪಾಡಬೇಕು, ಆಕಿಗೆ ಯಾವುದೂ ಸೀರಿಯಸ್ ಆಗಿರುವಂಥ ಇಂಜುರಿ ಅಥವಾ ವುಂಡ್ಗಳು ಬಂದಿರಬಾರ್ದು ಅಂಥೇಳಿ ಕೇಳ್ಕೊತಾನೆ. After running for several minutes, he found her sprawled by the side of tracks. So what happens means, after moving some miles, then he saw some minutes, he saw that Roma, so she has fallen unconsciously. ನೋಡ್ರಿ, ಸ್ವಲ್ಪ ಸಮಯದ ನಂತರ ಅಕ್ಕಿ ಅವ ಮುಂದೆ ಓಡಿ ಹೋಗ್ತಾನಲ್ಲ, ಓಡಿ ಹೋದಾಗ ಆ ರೋಮಾನ ನೋಡ್ತಾಳನ್ನ. ಆಕಿ ಯಾವ ರೀತಿ ಬಿದ್ದಿರ್ತಾಳೆ ಅಂತಂದ್ರೆ ಅನ್ಕಾನ್ಷಿಯಸ್ ಆಗಿ, ಪ್ರಜ್ಞೆ ತಪ್ಪಿ ಹೇಗೆ ಬೇಕು ಹಾಗೆ ಬಿದ್ದಿರ್ತಾಳಕ್ಕಿ. ಬೆಹೆನ್ಜಿ ಆಪ್ ಠೀಕ್ ಹೈ, ಹಿ ಆಸ್ಕ್ಡ್. ಸಿಸ್ಟರ್, ಆರ್ ಯು ಓಕೆ? So now that Baleshwar, he is asking to Roma, so sister, are you okay? Behenji aap theek hai? Because he wants to know that whether Roma is all right or not. Nodri, ಅಕ್ಕಿ ಕಡೆ ಹೋದ ತಕ್ಷಣ ರೋಮಾ ಕೇಳ್ತಾನೆ, ಬಲೇಶ್ವರ ತಂಗಿ ನೀ ಸರಿಯಾಗಿದೆಯಾ, ಆರಾಮಾಗಿದೆಯಾ ಅಂಥೇಳಿ ಕೇಳ್ತಾನೆ. ಸಿಸ್ಟರ್ ಆರ್ ಯು ಓಕೆ ಅಂತ ಕೇಳ್ತಾನೆ. ಬೆಹೆನ್ಜಿ ಆಪ್ ಠೀಕ್ ಹೈ ಅಂಥೇಳಿ ಕೇಳ್ತಾನೆ. But there was no response and no help in sight. See, but what happens means, there was no response from Roma, so either by talk or by her sight. ನೋಡ್ರಿ, ರೋಮಾ ಕೇಳಿದ ತಕ್ಷಣ ರೋಮಾ ಕಡೆಲಿಂತ್ರ ಯಾವುದೂ ಪ್ರತಿಕ್ರಿಯೆ ಆ ಬಲೇಶ್ವರಿಗೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಆಕಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ಮಾತನ್ನು ಮಾತಾಡ್ತಾ ಇಲ್ಲ ಆಕಿ, ಇನ್ನು ಕಣ್ಣಿಲಿಂತನೂ ಯಾವುದೂ ಒಂದು ಸೈನನ್ನು ಬಲೇಶ್ವರಕ್ಕೆ ಕೊಡ್ತಾ ಇಲ್ಲ ಆಕಿ. They were alone somewhere between two stations 5 kilometers apart in Thane district, which borders Mumbai. So they were in between. So between two stations there were, and they were near to the Thane station, which is the border of Mumbai. ನೋಡ್ರಿ, ಅವರು 2 ಸ್ಟೇಷನ್ಗಳ ಮಧ್ಯೆ ಆಕ್ಸಿಡೆಂಟ್ ಆಗಿದೆ, 2 ಸ್ಟೇಷನ್ಗಳ ಮಧ್ಯೆ ರೋಮಾ ಬಿದ್ದಿದ್ದಾಳೆ. ಇನ್ನು ಯಾವ ಕಡೆ ಹೋಗ್ಬೇಕಂಥೇಳಿ ಬಲೇಶ್ವರ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿಂತ್ರ ಇನ್ನು 5 ಕಿಲೋಮೀಟ್ರ್ ದೂರ ಆ ಥಾನೆ ಡಿಸ್ಟ್ರಿಕ್ ಅಂತಿದೆ, ಅದು ಮುಂಬೈದ ಬಾರ್ಡರ್ ಆಗಿದೆ. ಸೊ ಇನ್ನು 2 ಸ್ಟೇಷನ್ಗಳ ಮಧ್ಯೆ ಇದ್ದಾನಂತಂದ್ರೆ ಬಲೇಶ್ವರ್ ಯಾವ ರೀತಿ ಆ ರೋಮಾನ್ನ ಹೆಲ್ಪ್ ಮಾಡ್ತಾನ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣಂತ. ದೆನ್ ವಿ ವಿಲ್ ಸಿ ಹೌ ದಿಸ್ Baleshwar helps Roma in our next class. Thank you.